10ನೇ ಏರೋ ಇಂಡಿಯಾ ಶೋ ಬೆಂಗಳೂರಿನ ಯಲಹಂಕ ಏರ್ ಬೇಸ್ನಲ್ಲಿ ವಿಜೃಂಭಣೆಯಿಂದ ಆರಂಭ ಆಗಿದೆ. ಈ ಸಲದ ಏರೋ ಇಂಡಿಯಾದ ವಿಶೇಷ, ಇಲ್ಲಿ ಎಲ್ಲಿ ಹೋದರೂ ಕೂಡ ಮೇಕ್ ಇನ್ ಇಂಡಿಯಾ ಅನ್ನೋ ಘೋಷ ವಾಕ್ಯ ಕೇಳ್ತಾ ಇರೋದು. ಪ್ರಪಂಚದ ಬೇರೆ ಬೇರೆ ದೇಶಗಳು ತಾವು ತಯಾರಿಸಿದಂಥ ಅತ್ಯುತ್ತಮ ಯುದ್ಧ ವಿಮಾನಗಳನ್ನು, ಯುದ್ಧ ಪರಿಕರಗಳನ್ನು ಇಲ್ಲಿ ತಂದಿದ್ದಾರೆ. ಇಂಥ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನದಲ್ಲಿ ಭಾರತ ಹೆಮ್ಮೆಯಿಂದ ಹೊರಗಿಟ್ಟಿರುವಂಥದ್ದು ಈ ತೇಜಸ್ ಯುದ್ಧ ವಿಮಾನವನ್ನು. ತೇಜಸ್ ಭಾರತೀಯರು ಇಂಡಿಜಿನಿಯಸ್ ಆಗಿ ತಯಾರಿಸಿದಂಥ ಸಂಪೂರ್ಣ ಭಾರತೀಯ ನಿರ್ಮಿತ ಯುದ್ಧ ವಿಮಾನ. ಈ ವಿಮಾನದ ವೈಶಿಷ್ಟ್ಯತೆಗಳು ಮತ್ತು ಜಾಗತಿಕ ಮಟ್ಟದ ವೈಮಾನಿಕ ಮುಂದುವರಿಕೆಗಳನ್ನು ನೋಡಿದಾಗ ಭಾರತದ ಈ ಸಾಧನೆ ಎಷ್ಟು ದೊಡ್ಡದು, ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಏರ್ ವೈಸ್ ಮಾರ್ಷಲ್ ಮುರಳಿ ಅವರಿದ್ದಾರೆ, ನಿವೃತ್ತ ಏರ್ ವೈಸ್ ಮಾರ್ಷಲ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ನಿಜವಾಗಲೂ ಭಾರತದ ಹೆಮ್ಮೆಗಿಂತ ನಮ್ಮ ಬೆಂಗಳೂರಿನ ಹೆಮ್ಮೆ ಇದು ಬೆಂಗಳೂರಿನಲ್ಲಿ ನಿರ್ಮಿತವಾದಂಥ ಯುದ್ಧ ವಿಮಾನ. ಇದು ಭಾಳ ವರ್ಷಗಳಿಂದ ಈ ಯುದ್ಧ ವಿಮಾನಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಅದು ಈಗ ಇನಿಷಿಯಲ್ ಆಪರೇಷನ್ ಕ್ಲಿಯರೆನ್ಸು ಮೊನ್ನೆ 2 ತಿಂಗಳ ಕೆಳಗೆ ಮಾಡಿ ಈ ಯುದ್ಧ ವಿಮಾನನ ಭಾರತೀಯ ವಾಯುವ್ಯ ಸೇನೆಗೆ ಸೇರ್ಪಡೆ ಮಾಡಿದ್ದಾರೆ. ಇನ್ನು ಕಳೆದ 2 ವರ್ಷಗಳಲ್ಲಿ ಪೂರ್ತಿ ನಮ್ಮದು ಕಾಂಟ್ರಾಕ್ಟ್ ಏನೇನು ನಮ್ಮ DRDO ಆಡಾ ಜೊತೆಗಿದೆ ಅವೆಲ್ಲ ಮುಗಿಸಿ ಎಲ್ಲ ಯುದ್ಧ ವಿಮಾನಗಳು ನಮ್ಮ ವಾಯುಸೇನೆಗೆ ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ನಿನ್ನೆ ತಾನೇ ನಮ್ಮ ರಾಜ್ಯ ರಕ್ಷಾ ಮಂತ್ರಿ ರಾವ್ ಇಂದ್ರಜಿತ್ ಸಿಂಗ್ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಇದು ಭಾರತದ ಹೆಮ್ಮೆ. ನಾವು ಕೆಲವು ವರ್ಷಗಳ ಕೆಳಗೆ ನಾವು ಮಿಗ್ ವಿಮಾನಗಳನ್ನು ಕಳ್ಕೊಂಡು ನಾವು ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿದ್ವಿ. ಆಗ ನಮಗೆ ಇದು ಬೇಕಾಗಿದ್ದು ತೇಜಸ್. ಇವತ್ತು ನಿಜವಾಗ್ಲೂ ಒಳ್ಳೆ ತೇಜಸ್ಸಿನಿಂದ ಈ ನೋಡಿ ಯುದ್ಧ ವಿಮಾನ ನನ್ನ ಹಿಂದೆ ಇದೆ. ಇದು ಸಿಂಗಲ್ ಇಂಜಿನ್, ಒಂದೇ ಇಂಜಿನ್ ಇರುವಂಥ ಒಂದು ಯುದ್ಧ ವಿಮಾನ. ಇದಕ್ಕೆ ಅಮೇರಿಕನ್ GE404 ಇಂಜಿನ್ನ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ಪೂರ್ತಿ ವೆಪನೈಸ್ ಆಗಿದೆ. ಮಿಸೈಲ್ಸ್ ಕ್ಯಾರಿ ಮಾಡುತ್ತೆ, ಬಾಂಬ್ಸ್ ಕ್ಯಾರಿ ಮಾಡುತ್ತೆ, ಫ್ರಂಟ್ ಗನ್ಸ್ ಕ್ಯಾರಿ ಮಾಡುತ್ತೆ, ಎಲ್ಲ ಶಕ್ತಿಗಳು ಇದೆ ಇದಕ್ಕೆ. ಈಗ ತಾನೇ ಅದರದ್ದು ಅದ್ಭುತವಾದ ಏರೋಬ್ಯಾಟಿಕ್ಸ್ ಎಲ್ಲ ನೀವೆಲ್ಲ ನೋಡಿದ್ದೀರಾ. ಇದು ನಿಜವಾಗ್ಲೂ ಭಾರತದ ಹೆಮ್ಮೆ, ನಿಜವಾಗ್ಲೂ ತೇಜಸ್ಸು. ಇದಕ್ಕೆ ಎಂಥ ಅದ್ಭುತವಾದ ಹೆಸರಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಭಾರತದ ಬೆಂಗಳೂರಿನ ಹೆಮ್ಮೆ ತೇಜಸ್. ಸೊ ತೇಜಸ್ ಭಾರತೀಯ ನಿರ್ಮಿತ ಯುದ್ಧ ವಿಮಾನ, ಪರಿಪೂರ್ಣ ಯುದ್ಧ ವಿಮಾನ. ಈಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರುಗಡೆ ತನ್ನ ಹಾರಾಟ ಮತ್ತು ಯುದ್ಧ ಕೌಶಲ್ಯವನ್ನು ತೇಜಸ್ ಯುದ್ಧ ವಿಮಾನ ತೋರಿಸ್ತು. ಮೊದಲನೇ ಮಾರ್ಕ್ನ ಯುದ್ಧ ವಿಮಾನ ಇಲ್ಲಿದೆ. ಮುಂದುವರಿದಂತೆ ಈ ತಂತ್ರಜ್ಞಾನ ಬೆಳವಣಿಗೆಯಾಗ್ತಾ ಹೋದಂತೆ ಯುದ್ಧ ವಿಮಾನಗಳಿಗಾಗಿ ಹೊರ ದೇಶವನ್ನು, ಮುಂದುವರಿದ ದೇಶವನ್ನು ಆಶ್ರಯಿಸಬೇಕಾದಂಥ, ಅವರನ್ನು ನಂಬಬೇಕಾದಂಥ ಪರಿಸ್ಥಿತಿಯಿಂದ ತೇಜಸ್ ನಮ್ಮನ್ನೆಲ್ಲ